ಹಾಯ್, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಗ್ರೀನ್ ಚಿಕನ್ ಹೇಗೆ ಮಾಡೋಂಥ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದಕ್ಕೆ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವೊಂದು ಬೌಲ್ಗೆ ಚಿಕನ್ ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಮಸಾಲ, ಇದಕ್ಕೆ ನಾನು ಟರ್ಮರಿಕ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್, ಇದಕ್ಕೆ ನಾನು ಕರ್ಡ್ ಹಾಕ್ತಾಯಿದ್ದೀನಿ. ಕರ್ಡ್ ಹಾಕಿದರೆ ಚಿಕನ್ ತುಂಬ ಸ್ಮೂತಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಕರ್ಡ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಬಟರ್, ಆಯಿಲ್ ಎರಡು ಕಾದ್ಮೇಲೆ ನಾನು ಚಿಲ್ಲಿ ಮತ್ತು ಕರಿ ಲೀವ್ಸ್ನ ಆ್ಯಡ್ ಮಾಡಿದ್ದೀನಿ. ಫ್ರೈ ಆದಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿದ್ಮೇಲೆ ನಾನು ಯಾವ ಮಸಾಲ ಕೂಡ ಆ್ಯಡ್ ಮಾಡಿಲ್ಲ, ಬರೀ ಚಿಕನ್ ಬೇಯೋದಕ್ಕೆ ಮಾತ್ರ ನಾನು 5 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿದ್ದೀನಿ. ಬೆಂದಾದಮೇಲೆ ಅದಕ್ಕೆ ಇವಾಗ ಲೆಮನ್ ಜ್ಯೂಸ್ ಮತ್ತು ಕಾರ್ನ್ ಫ್ಲೇವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ನಾನು ಮತ್ತೆ ಪ್ಲೇಟ್ನ ಮುಚ್ತಾ ಇದ್ದೀನಿ 2 ಮಿನಿಟ್ಸ್. ಇವಾಗ ಚಿಕನ್ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ, ಪರೋಟ ಜೊತೆನೂ ಚೆನ್ನಾಗಿರುತ್ತೆ, ರೈಸ್ ಕೂಡ ಜೊತೆ ಚೆನ್ನಾಗಿರುತ್ತೆ. ಇದು ಏನಂದರೆ ಸ್ಟಾರ್ಟರ್ ಆಗಿ ಕೂಡ ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೇವಲ 20 ಮಿನಿಟ್ಸಲ್ಲಿ ಮಾಡ್ಕೋಬಹುದಂತಹ ರೆಸಿಪಿ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನನಗಂದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ನಿಮ್ಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.